ನಮಸ್ಕಾರ ಮಿತ್ರರೇ. ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ. ನಾನು ಇವತ್ತು ಸೀಬೆಹಣ್ಣು ಅಂದರೆ ಗವ್ವಾ ಈ ಹಣ್ಣಿನ ಮತ್ತು ಇದರ ಕೃಷಿಯ ಬಗ್ಗೆ ವಿಡಿಯೋ ಮಾಡುತ್ತಿದ್ದು, ಇದೊಂದು ಆರೋಗ್ಯದ ದೃಷ್ಟಿಯಿಂದಲೂ ಉತ್ತಮವಾದ ಹಣ್ಣಾಗಿದ್ದು, ಇದರಲ್ಲಿ ಅನೇಕ ರೋಗಗಳನ್ನು ನಿಯಂತ್ರಿಸುವ ಮತ್ತು ಶರೀರಕ್ಕೆ ಬೇಕಾಗುವ ವಿಟಮಿನ್ಗಳನ್ನು ಒದಗಿಸುವ ಸಾಮರ್ಥ್ಯವಿದ್ದು, ಇತ್ತೀಚಿನ ದಿನಗಳಲ್ಲಿ ಇದರ ಪ್ರಾಮುಖ್ಯತೆ ಎಲ್ಲರಿಗೂ ತಿಳಿದಿರುವುದರಿಂದ ಇದರ ಬೇಡಿಕೆಯು ಮಾರುಕಟ್ಟೆಯಲ್ಲಿ ಚೆನ್ನಾಗಿರುವುದರಿಂದ ಕೃಷಿಕರಾದ ತಾವು ಇದರ ಕೃಷಿ ಮಾಡುವುದರಿಂದ ಆರ್ಥಿಕವಾಗಿ ಉತ್ತಮವಾದ ಲಾಭ ಗಳಿಸಬಹುದಾಗಿದೆ. ಈ ಬೆಳೆಗೆ ಬೇಕಾದಂಥ ವಾತಾವರಣ ಅಂದರೆ 20ರಿಂದ 25 ಡಿಗ್ರಿ ಟೆಂಪರೇಚರ್ ತಾಪಮಾನ ಬೇಕಾಗ್ತದೆ. ನೀರು ಬಸಿದು ಹೋಗುವ ವೆಲ್ ಡ್ರೈನ್ ಸಾಯಿಲ್ ಕೂಡ ಇದಕ್ಕೆ ಬೇಕಾಗ್ತದೆ ಮತ್ತು ಫಲವತ್ತಾದ ಮಣ್ಣು ಇದು ಬಹುಮುಖ್ಯವಾಗಿರ್ತದೆ. ಮಣ್ಣಿನ pH ವ್ಯಾಲ್ಯೂ 5ರಿಂದ 7 ಇದ್ದರೆ ಉತ್ತಮವಾಗುತ್ತದೆ. ಇದರ ಸಸಿಗಳನ್ನು ಬೀಜದಿಂದ ತಯಾರಿಸಬಹುದಾದರೂ ಅವುಗಳ ಗುಣಮಟ್ಟ ಫಸಲು ನೀಡುವಂಥ ಸಾಮರ್ಥ್ಯ ತುಂಬ ಕಡಿಮೆ ಆಗಿರುವುದರಿಂದ ಅವುಗಳನ್ನು ನಾವು ಹೆಚ್ಚಾಗಿ ಉಪಯೋಗಿಸಿಲ್ಲ. ಬದಲಾಗಿ ಕಸಿ ಕಟ್ಟಿದ ಗಿಡಗಳನ್ನು ನಡುವುದು ಉತ್ತಮವಾಗುತ್ತದೆ. ಈ ಗಿಡಗಳನ್ನು 4 ಮೀಟರ್ ಅಂತರದಲ್ಲಿ ನೆಟ್ಟರೆ ಉತ್ತಮವಾಗುತ್ತದೆ. ಇವುಗಳಿಗೆ ನಾಟಿ ಮಾಡುವಾಗ ಉತ್ತಮ ಮಟ್ಟದ ಸಾವಯವ ಗೊಬ್ಬರವನ್ನು ಆಯಾ ಪ್ರದೇಶಗಳ ಮಣ್ಣುಗಳಿಗೆ ಅನುಸಾರವಾಗಿ ಒದಗಿಸಬೇಕಾಗ್ತದೆ. ಇಲ್ಲಿ ತಳಿಗಳ ಆಯ್ಕೆಯು ಮುಖ್ಯವಾಗುತ್ತದೆ. ಸ್ಥಳೀಯ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾದರೂ ಮಾರುಕಟ್ಟೆಯಲ್ಲಿ ಬೇಡಿಕೆಯಂತೆ ಆಯಾ ಪ್ರದೇಶಕ್ಕೆ ಸರಿಯಾಗಿ ತಳಿಗಳ ಆಯ್ಕೆ ಮಾಡಬೇಕಾಗ್ತದೆ. ಇಲ್ಲಿ ಹಲವಾರು ತಳಿಗಳು ತುಂಬಾನೇ ಹೆಸರುವಾಸಿಯಾಗಿದ್ದು, ಮುಖ್ಯವಾಗಿ ತೈವಾನ್ ಪಿಂಕ್, ತೈವಾನ್ ವೈಟ್ ಮತ್ತು ಜಪನೀಸ್ ರೆಡ್ ಡೈಮಂಡ್ ತಳಿಗಳು ತುಂಬಾನೇ ಟ್ರೆಂಡ್ನಲ್ಲಿ ಇದ್ದು ಇದಕ್ಕೆ ಪ್ರಾಮುಖ್ಯತೆ ಕೊಡುವುದು ಸೂಕ್ತವಾಗ್ತದೆ. ಆದರೆ ತಳಿಗಳ ಖಾತ್ರಿಯ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಮುಖ್ಯವಾಗುತ್ತದೆ. ಇಲ್ಲಿಯೂ ರೋಗ ರುಜಿನಗಳ ಬಾಧೆ ಇದ್ದೇ ಇರ್ತದೆ. ವಾತಾವರಣ ಮತ್ತು ಪ್ರದೇಶಕ್ಕೆ ಅನುಸಾರವಾಗಿ ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ಗಳನ್ನು 1 ಲೀಟರ್ಗೆ 2 ಗ್ರಾಂನಂತೆ ಮಿಕ್ಸ್ ಮಾಡಿ ಸಿಂಪಡಿಸಿದರೆ ಅದನ್ನು ಹತೋಟಿಗೆ ತರಬಹುದಾಗಿದೆ. ಇದರ ಬೆಳೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಹಾಗೂ ಉತ್ತರವನ್ನು ನಾವು ಕೊಡಲು ಖಂಡಿತವಾಗಿ ಪ್ರಯತ್ನ ಮಾಡ್ತೇವೆ. ಕೃಷಿ ಚಾನಲನ್ನು ನೀವು ಸಪೋರ್ಟ್ ಮಾಡುವ ಉದ್ದೇಶಕ್ಕಾಗಿ ನಮ್ಮ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿತ್ರರೇ, ಮತ್ತು ನಮ್ಮ ಇದನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.